ನನ್ನ ಮನೆ ಕೊಟ್ಟವನೇ ದುಡ್ಕೋಬೇಕು ನಾವು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮೆಲ್ಲ ಮಾತಾಡ್ತಾ ಇರೋದು. ಇವತ್ತಿನ ರೆಸಿಪಿ ಏನಪ್ಪ ಅಂತ ಹೇಳಿದ್ರೆ ಸಾಂಬಾರು ಪುಡಿ ಹೇಗೆ ಮಾಡೋದಂತ ನಾನು ತೋರಿಸ್ಕೊಡ್ತೀನಿ. ಬನ್ನಿ. ಸಾಂಬಾರು ಪುಡಿಗೆ ಬೇಕಾಗಿರುವಂಥ ಐಟಮ್ಸು ಏನೇನು ಬೇಕೋ ಅದು ಯಾವ ಥರ ಮಾಡ್ಕೋಬೇಕು ಅನ್ನೋದು ತೋರಿಸ್ತೀನಿ. ಮೊದಲಿಗೆ ನಾನಿಲ್ಲಿ ಧನಿಯಾ ತೊಗೊಂಡಿದ್ದೀನಿ. ಸಾಂಬಾರು ಪುಡಿ ನಾನು 1 kg ಆಗೋಷ್ಟು ಮಾಡ್ಕೊಂಡಿದ್ದೀನಿ. 1 kgಗೆ ಎಷ್ಟೆಷ್ಟು ಐಟಮು ಏನೇನು ಎಷ್ಟು ತಗೋಬೇಕಂತ ತೋರಿಸ್ತೀನಿ. ನಾನಿಲ್ಲಿ ಇವಾಗ ಧನಿಯಾ, ನಾಟಿ ಧನಿಯಾ 1 kg ಆಗೋಷ್ಟು ತೊಗೊಂಡಿದ್ದೀನಿ. ಚೆನ್ನಾಗಿರೋ ಫೈನಾಗಿರೋ ಅಂಥ ಧನಿಯಾ ತೊಗೊಂಡಿದ್ದೀನಿ 1 kg. ಅದಾದ ನಂತರ ತೊಗರಿಬೇಳೆ 1 kg. ಮೇಯ್ನಾಗಿ ತೊಗರಿಬೇಳೆ, ಕಡಲೆಕಾಳು, ಹೆಸರುಕಾಳು, ಜೀರಿಗೆ ಜಾಸ್ತಿ ಬಳಸಬೇಕು. 1 kg ಸಾಂಬಾರು ಪುಡಿ ಮಾಡಿಸ್ಕೊಂಡ್ರೆ 1 kg ಧನಿಯಾ ಪುಡಿ, 1 kg ತೊಗರಿಬೇಳೆ, 1 kg ಆಗೋಷ್ಟು ಜೀರಿಗೆ, ಮತ್ತು ಹೆಸರುಕಾಳು ಅರ್ಧ kg, ಕಡಲೆಕಾಳು ಅರ್ಧ kg, ಅರ್ಧ kg ಅರಿಶಿಣ ಕೊಂಬು, ಅದಾದಮೇಲೆ ಗಸಗಸೆ 100 ಗ್ರಾಮು, 100 ಗ್ರಾಮ್ ಸಾಸಿವೆ, ಮೆಂತ್ಯ 100 ಗ್ರಾಮು, ಮೆಣಸು 100 ಗ್ರಾಮು, ಉದ್ದಿನಬೇಳೆ 1/4 kg ಅಕ್ಕಿ ಏನಕ್ಕೆ ಹಾಕ್ತೀರಂತೆ ಸಾಂಬಾರು ಪುಡಿ ಮಂದ ಬರಲಿ ಅನ್ನೋ ಕಾರಣಕ್ಕೆ ಹಾಕ್ಕೊತಾ ಇದ್ದೀನಿ. ಇದು ಗುಂಟೂರು ಮೆಣಸಿನ್ಕಾಯಿ 1/4 kg. ಅದಾದಮೇಲೆ ಬಾಡಿಗೆ ಮೆಣಸಿನ್ಕಾಯಿ 1/4 kg ತೊಗೊಂಡಿದ್ದೀನಿ. ಇವಾಗ ಇದು 6 ತಿಂಗಳ ಮೆಣಸಿನ್ಕಾಯಿ ಬಂದು ಮಣ್ಣು ಕಟ್ಟದಿರ ಇರೋವಂಥ ಮೆಣಸಿನ್ಕಾಯಿ ತೊಗೊಂಡು ಹುರಿದಿಟ್ಕೊಂಡಿದ್ದೀನಿ ಆಲ್ರೆಡಿ. ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೋಬೇಕು, ಘಾಟ್ ಬರಲ್ಲ. ಹಂಗಾಗಿ ಇದು 1 kg ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, 6 ತಿಂಗಳ ಮೆಣಸಿನ್ಕಾಯಿ. ಮತ್ತು ಗುಂಟೂರು ಮೆಣಸಿನ್ಕಾಯಿ, ಬೇಡಿಗೆ ಮೆಣಸಿನ್ಕಾಯಿ 1/4 kg ತೊಗೊಂಡಿದ್ದೀನಿ. 1 kg ಸಾಂಬಾರು ಪುಡಿ ಮಾಡಬೇಕಾಗಿರೋಂಥ ಐಟಮ್ಸ್ ಇಷ್ಟೂ. ಅದಾದಮೇಲೆ ಇದು ನಾನು ಕರಿಬೇವು ಸೊಪ್ಪು ತುಂಬ ಜಾಸ್ತಿ ತೊಗೊಂಡಿದ್ದೀನಿ, ಫ್ಲೇವರ್ ಕೊಡ್ತೈತೆ. ಇದೇನೆಂದರೆ ಹುರ್ಕೋಬಾರ್ದು. ಯಾಕಂತ ಹೇಳಿದ್ರೆ ಇದು ಮನೆಯಲ್ಲೇ ಒಣಗಿಸ್ಬೇಕು, ನೆರಳಲ್ಲೇ ಒಣಗಿಸಿದ್ರೆ ಮಾತ್ರ ತುಂಬ ಟೇಸ್ಟಾಗಿರ್ತೈತೆ ಕರಿಬೇವು ಸೊಪ್ಪು. ಇಷ್ಟು ಐಟಮ್ ಹಾಕಿ ಸಾಂಬಾರು ಪುಡಿ ಮಾಡ್ಕೊಳ್ಳೋದು. ಆಲ್ರೆಡಿ ನಾನು ಮೊದಲಿಗೆ ಹುರಿದಿಟ್ಕೊಂಡಿದ್ದೀನಿ. ಇಷ್ಟು ಐಟಮ್ ಬಳಸ್ಕೊಂಡು ಸಾಂಬಾರು ಪುಡಿ ಮಾಡ್ಕೋಬೋದು ಮನೆಯಲ್ಲೇ. ನಾನು ಕೂಡ ಮನೆಯಲ್ಲೇ ಯಾವಾಗಲೂ ಮಾಡ್ಕೊಳೋದು. ಅಂಗಡಿಯಿಂದ ಯಾವುದೇ ಸಾಂಬಾರು ಪುಡಿ ಮತ್ತು ಧನಿಯಾ ಪುಡಿ ನಾನು ಬಳಸಲ್ಲ, ಮನೆಯಲ್ಲೇ ಮಾಡ್ಕೊತೀನಿ. ತುಂಬ ಚೆನ್ನಾಗಿರ್ತೈತೆ ಟೇಸ್ಟು. ನೀವು ಒಂದ್ಸರಿ ಕೂಡ ಟ್ರೈ ಮಾಡಿ ಫ್ರೆಂಡ್ಸ್. ಇದು 1 kg ಆಗೋಷ್ಟು. ಇನ್ನೊಂದು ಸರಿ ನಾನು ರಿಪ್ಲೈ ಮಾಡ್ತೀನಿ ಏನೇನು ಬೇಕು 1 kgಗೆ ಸಾಂಬಾರು ಪುಡಿಗೆ ಏನೇನು ಬೇಕು ಅಂತ ತೋರಿಸ್ತೀನಿ. ಮೊದಲಿಗೆ 1 kg 6 ತಿಂಗಳ ಮೆಣಸಿನ್ಕಾಯಿ, ಖಾರ ಮೆಣಸಿನ್ಕಾಯಿ, 1/4 kg ಬಾಡಿಗೆ ಮೆಣಸಿನ್ಕಾಯಿ, 1/4 kg ಗುಂಟೂರು ಮೆಣಸಿನ್ಕಾಯಿ, ಮತ್ತು 1/4 kg ಅರಿಶಿಣ ಕೊಂಬು, 100 ಗ್ರಾಮ್ ಸಾಸಿವೆ, 100 ಗ್ರಾಮ್ ಗಸಗಸೆ, ಮೆಂತ್ಯ 100 ಗ್ರಾಮು, ಮೆಣಸು, ಉದ್ದಿನಬೇಳೆ, ಅಕ್ಕಿ, ಕಡಲೆಕಾಳು, ಹೆಸರುಕಾಳು, ತೊಗರಿಬೇಳೆ, ಜೀರಿಗೆ, ಕರಿಬೇವು ಸೊಪ್ಪು, ಧನಿಯಾ. ಇಷ್ಟು ಐಟಮ್ ಹಾಕ್ಕೊಂಡು 1 kg ಸಾಂಬಾರು ಪುಡಿಗೆ ಇಷ್ಟು ಆ್ಯಡ್ ಮಾಡ್ಕೋಬೇಕು. ಅದನ್ನೆಲ್ಲ ಲೈಟಾಗಿ ಹುರ್ಕೋಬೇಕು. ಜಾಸ್ತಿ ಹುರ್ಕೊಂಡ್ರೆ ಚೆನ್ನಾಗಿರಲ್ಲ ಟೇಸ್ಟು, ಒಂಥರ ಸೀದೋಗಿರೋ ವಾಸನೆ ಬರ್ತದೆ. ನಾನು ಈ ಮಟ್ಟಿಗೆ ಹುರ್ಕೊಂಡಿದ್ದೀನಿ, ಲೈಟಾಗಿ ಹುರ್ಕೊಂಡ್ರಿ. ಜೀರಿಗೆನೂ ಅಷ್ಟೇ ಎಲ್ಲ ಐಟಮು ಹುರ್ಕೊಂಡಿದ್ದೀನಿ. ಈ ಮಟ್ಟಿಗೆ ಹುರ್ಕೊಂಡ್ರೆ ಸಾಕು, ಜಾಸ್ತಿ ಹುರಿದ್ರೆ ಚೆನ್ನಾಗಿರಲ್ಲ ಅದು ಟೇಸ್ಟು.
ಹಾಗಾಗಿ ಇಷ್ಟರ ಮಟ್ಟಿಗೆ ನೀವು ಕೂಡ ಮನೆಯಲ್ಲಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸಾಂಬಾರು ಪುಡಿ. ಅದನ್ನು ಇವಾಗ ನಾನು ಇಷ್ಟು ಐಟಮ್ಸ್ನು ಮಿಕ್ಸ್ ಮಾಡಿ ಒಣಗಾಕ್ತೀನಿ. ನಾನು ಚೆನ್ನಾಗಿ ಬಿಸಿಲು ಒಣಗಿತಾದಮೇಲೆ ಮಿಷಿನ್ಗೆ ಹಾಕ್ಸ್ಕೊಂಬರ್ತೀನಿ. ಇವಾಗ ಮಿಕ್ಸ್ ಮಾಡ್ಕೊಳೋಣ ಎಲ್ಲ ಒಂದರಲ್ಲಿ ಹಾಕಿ ಒಂದು ಬೇಷನಲ್ಲಿ ಹಾಕಿ ಒಣಗ್ಸೋಕ್ಕೆ ಇಡ್ತೀನಿ ಬನ್ನಿ ಫ್ರೆಂಡ್ಸ್. ಫ್ರೆಂಡ್ಸ್ ಏನು ಗೊತ್ತಾ, ಮೊದಲಿಗೆ ನಾನು ಇವೆಲ್ಲ ಐಟಮ್ಸ್ ತಂದಿದ್ದಾದಮೇಲೆ ನೀಟಾಗಿ ಕ್ಲೀನ್ ಮಾಡ್ಕೊತೀನಿ. ಅವೆಲ್ಲ ಬೇಳೆ ಮತ್ತು ಕಾಳುಗಳೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಸ್ವಲ್ಪ ಒಣಗಿಸ್ತೀನಿ. ಮೊದಲಿಗೆ ಒಣಗಿಸಿದ್ದಾದಮೇಲೆ ಮತ್ತೇನು ಹುರ್ಕೊಂಡು ಇನ್ನೊಂದು ಸಾರಿ ಒಣಗಿಸ್ತೀನಿ ನಾನು. ಏನಕ್ಕೆ ಅಂತ ಹೇಳಿದ್ರೆ ಸಾಂಬಾರು ಪುಡಿ ಹಾಳಾಗಬಾರ್ದು ಅನ್ನೋ ಕಾರಣಕ್ಕೆ. ಆ ಸಾಂಬಾರು ಪುಡಿ ಯಾವ ಥರ ಸ್ಟೋರೇಜ್ ಮಾಡ್ಕೋಬೇಕು, ಯಾವ ಥರ ಸ್ಟೋರೇಜ್ ಮಾಡ್ಕೊಂಡ್ರೆ ಎಷ್ಟು ದಿನ ಇರುತ್ತೆ ಹಾಳಾಗ್ದಿರ ಅನ್ನೋದು ನಾನು ಸಾಂಬಾರು ಪುಡಿ ಹಾಕ್ಸ್ಕೊಬಂದ್ಮೇಲೆ ತೋರಿಸ್ತೀನಿ. ನಾನು ಒಳ್ಳೆ ರೀತಿಯಲ್ಲಿ ಸಾಂಬಾರು ಪುಡಿ ಮಾಡೋದು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಯಾವುದೇ ರೀತಿ ಹಾಳಾಗ್ದಿರ ಇರೋ ಹಾಗೆ ಇಷ್ಟು ಐಟಮ್ಸ್ ಕಲಿಸ್ಕೊಂಡು ನಾವು ಒಳ್ಳೆ ಸಾಂಬಾರು ಪುಡಿ ಮನೆಯಲ್ಲೇ ಮಾಡ್ಕೋಬೋದು, ಯಾವುದೇ ರೀತಿ ಕೆಮಿಕಲ್ ಇಲ್ದಿರ. ಹಾಗಾಗಿ ನಾನು ನಿಮಗೆ ತೋರಿಸ್ಕೊಡ್ತಾಯಿದ್ದೀನಿ. ಇದೆಲ್ಲ ಒಂದು ಕಾಟನ್ ಬಟ್ಟೆ ಮೇಲೆ ಹಾಕಿ ಒಣಗಿಸ್ತೀನಿ ನಾನು ಇವಾಗ. ಇಷ್ಟು ಐಟಮು ಮತ್ತು ನಾನು ಅರಿಶಿನ ಕೊಂಬು ಮತ್ತು ಮೆಣಸೆಕಾಯಿ ಅವೆಲ್ಲನೂ ಸಪ್ರೇಟಾಗಿ ಒಣಗಿಸ್ಕೊತೀನಿ. ಯಾಕಂತ ಹೇಳಿದ್ರೆ ಅರಿಶಿನ ಕೊಂಬು ಮಿಷಿನಲ್ಲಿ ಡೈರೆಕ್ಟ್ ಹಾಕೋಂಗಿಲ್ಲ. ಸ್ವಲ್ಪ ಚೆನ್ನಾಗಿ ಒಣಗಿದ್ದಾದ್ಮೇಲೆ ಜಜ್ಕೊಂಡು ಮಿಷಿನ್ಗೆ ತಗೊಂಡು ಹೋಗಬೇಕು. ಮೆಣಸೆಕಾಯಿಯು ಅಷ್ಟೇ, ಮನೆಯಲ್ಲಿ ನಾವು ಜಜ್ಜಲ್ಲ, ಅಲ್ಲೇ ಮಿಷಿನಲ್ಲಿ ಸಪ್ರೇಟಾಗಿ ಹಾಕ್ತಾರೆ. ಮೆಣಸೆಕಾಯಿ ಸಪ್ರೇಟಾಗಿ ಅಂದರೆ ಎಲ್ಲ ಮಿಕ್ಸು ಹಾಕ್ತಾರೆ. ಅದು ಯಾಕಂದರೆ ದಪ್ಪ ದಪ್ಪ ಇರ್ತೈತಲ್ಲ ಮೆಣಸೆಕಾಯಿ ಬೇಗ ಮೆದಗಲ್ಲ ಅಂತೇಳಿ ಒಂದು ರೌಂಡ್ಗೆ ಎರಡು ಸರಿ 2 ರೋಲಲ್ಲಿ ರುಬ್ಬಿಟ್ಟು ಹಾಕ್ತಾರೆ. ಯಾಕಂತ ಹೇಳಿದ್ರೆ ಸ್ವಲ್ಪ ಪುಡಿ ಮಾಡಿ ಹಾಕ್ತಾರೆ. ಹಂಗಾಗಿ ಸಪ್ರೇಟಾಗಿ ಇಕ್ಕೊತೀನಿ. ಮೆಣಸೆಕಾಯಿ ಮಾತ್ರ ಸಪ್ರೇಟಾಗಿ ಇಕ್ಕೊತೀನಿ. ಅರಿಶಿನ ಕೊಂಬು ಚಚ್ಚಿ ಮತ್ತು ಇದಕ್ಕೆ ಹಾಕ್ತೀನಿ ನಾನು. ಕರಿಬೇವು ಸೊಪ್ಪು ಅಷ್ಟೇ ಇದಕ್ಕೆ ಮಿಕ್ಸ್ ಮಾಡ್ಕೊತೀನಿ. ಯಾಕಂದರೆ ಅದು ಮನೆಯಲ್ಲೇ ನೆರಳಲ್ಲಿ ಒಣಗಿಸ್ಬೇಕು, ಹಾಗಾಗಿ ಅದಕ್ಕೋಸ್ಕರ ನಾನು ಮನೆಯಲ್ಲೇ ಸಪ್ರೇಟಾಗಿ ಇಕ್ಕಿರ್ತೀನಿ. ಏನೇನಂತ ಹೇಳಿದ್ರೆ ಕರಿಬೇವು ಸೊಪ್ಪು, ಅರಿಶಿನ ಕೊಂಬು ಮತ್ತು ಮೆಣಸೆಕಾಯಿ ಇವೆಲ್ಲ ಇಷ್ಟು ಸಪ್ರೇಟಾಗಿ ಇಕ್ಕೊತೀನಿ, ಸಪ್ರೇಟಾಗಿ ಒಣಗಿಸ್ಕೊತೀನಿ. ಇದು ಒಳ್ಳೆ ಘಮ ಕೊಡ್ತಾ ಇದೆ, ಸಖತ್ ವಾಸನೆ ಬರ್ತಾಯಿದೆ. ಇವಾಗಲೇ ಮಿಷಿನ್ ಹಾಕ್ಸ್ಕೊಂಬಂದ್ರೆ ಇನ್ನೂ ತುಂಬ ಚೆನ್ನಾಗಿರ್ತೈತೆ. ತೋರಿಸ್ತೀನಿ ಅದು ಮಿಷಿನ್ಗೆ ಹಾಕ್ಸ್ಕೊಬಂದ್ಮೇಲೆ ಯಾವ ಥರ ಇರ್ತೈತೆ ಸಾಂಬಾರು ಪೌಡರ್ ಅಂತ. ನಾನು ಮನೆಯಲ್ಲೇ ಮಾಡೋಂಥ ಸಾಂಬಾರು ಪುಡಿ ಸಖತ್ ಟೇಸ್ಟಾಗಿರ್ತೈತೆ. ನೀವು ಕೂಡ ಒಂದು ಸರಿ ಮನೆಯಲ್ಲೇ ಟ್ರೈ ಮಾಡಿ. ಹೊರಗಡೆ ಪೌಡ್ರು ತಿನ್ನೋದಕ್ಕಿಂತ ಮನೆಯಲ್ಲೇ ಸಾಂಬಾರು ಪುಡಿ ಮಾಡ್ಕೊಂಡ್ರೆ ನಮ್ಮ ಮನಸ್ಸಿಗೆ ಒಂದಷ್ಟು ಖುಷಿ ಇರ್ತೈತೆ, ನಾವೇ ಮಾಡಿದ್ದೀರಿ ಅನ್ನೋ. ಅದು ಸ್ಟಾರ್ಟಿಂಗ್ ಸ್ವಲ್ಪ ಖಾರ ಇರ್ತೈತೆ, ಆಮೇಲೆ ಹೋಗ್ತಾ ಸ್ವಲ್ಪ ಖಾರ ಕಡಿಮೆ ಆಯ್ತೈತೆ. ನಮ್ಮ ಖಾರ ಯಾವ ಥರ ಬೇಕೋ ಆ ಥರ ಅಡ್ಜಸ್ಟ್ ಮಾಡ್ಕೋಬೇಕು. ಮೆಣಸೆಕಾಯಿ ನಾನು 1 kg ಇಲ್ಲಿ ಮಾಡ್ತಾ ಇರೋದು. 1 kg ಸಾಂಬಾರು ಪುಡಿಗೆ ಏನೇನು ಬೇಕಂತ ಐಟಮ್ ಆಲ್ರೆಡಿ ನಾನು ತಿಳಿಸಿದ್ದೀನಿ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ. ನನ್ನ ಚಾನಲಲ್ಲಿ ಎಲ್ಲ ವಿಡಿಯೋ ಕೂಡ ಹೌಸ್ ವೈಫು ಇಷ್ಟ ಆಗೋಂಥ ವಿಡಿಯೋನೇ ನಾನು ಮಾಡಿರ್ತೀನಿ ಆಲ್ರೆಡಿ. ಎಲ್ಲರೂ ಕೂಡ ನನಗೆ ಸಪೋರ್ಟ್ ಮಾಡಿ. ಇನ್ನು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಒತ್ತೋದು ಮಾತ್ರ ಮರಿಬೇಡಿ. ನಾನು ಹಾಕೋ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರಬೇಕಂದ್ರೆ ನೀವು ಬೆಲ್ ಬಟನ್ ಒತ್ತೋದು ಮರಿಬಾರ್ದು.
ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆರ್. ಟೇಕ್ ಕೇರ್. ಬಾಯ್. ನೆಕ್ಸ್ಟ್ ಮಿಷಿನ್ ಹಾಕ್ಸ್ಕೊಬಂದ್ಮೇಲೆ ಯಾವ ಥರ ಅಂತ ನಾನು ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್. ಈ ಥರ ಏನಕ್ಕೆ ಕವರ್ ಮಾಡಿದ್ದೀನಂದರೆ ಪಾರಿವಾಳ ಮತ್ತು ಗುಬ್ಬಚ್ಚಿ ಜಾಸ್ತಿ ಐತೆ, ಹಾಗಾಗಿ ಗಲೀಜು ಮಾಡ್ತವೆ ಅನ್ನೋ ಕಾರಣಕ್ಕೆ ಈ ಥರ ಕವರ್ ಮಾಡಿದ್ದೀನಿ. ನಾನು ಒಂದು ಕಾಟನ್ದು ವೇಲ್ ಹಾಕಿ. ನೀವು ಕೂಡ ಗುಬ್ಬಚ್ಚಿ ಮತ್ತು ಪಾರಿವಾಳ ಇದ್ದರೆ ಇದೇ ಥರನೇ ಮಾಡ್ಕೊಳ್ಳಿ. ಮೆಣಸಿನ್ಕಾಯಿ ತಿನ್ನಲ್ಲ ಅವು, ಮತ್ತು ಕಾಳುಗಳೈತಲ್ಲ ಅವು ತಿಂತವೆ ಮತ್ತು ಗಲೀಜು ಮಾಡ್ತವೆ, ಎಲ್ಲ ಚೆಲ್ಲಾಡ್ತವೆ ಅನ್ನೋ ಕಾರಣಕ್ಕೆ ಈ ಥರ ಮಾಡ್ಕೊಂಡಿದ್ದೀನಿ ನಾನು. ನೀವು ಕೂಡ ಈ ಐಡಿಯಾ ಯೂಸ್ ಮಾಡ್ಕೋಬೋದು.